ಬಿಸಿಲು ಹೆವಿ ಇಲ್ಲಿ ಊರಲ್ಲಿ ಸಖತ್ ಬಿಸಿಲು. ಎಲ್ಲಿಂದನೋ ನೀರು ಕಿತ್ಕೊಂಬೋದಾಯ್ತು ನನಗೆ, ಆಯ್ತಲ್ಲ ವಿಷಯ ಏಂತಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ. ಸೊ ಲಾಸ್ಟಲ್ಲಿ ಹೇಳ್ತೀನಿ. ಎಷ್ಟೋ ದಿವಸ ಆದ್ಮೇಲೆ ಮಾತಾಡೋಕ್ಕೆ ಆಯ್ತಲ್ಲ, ಫೇಸಲ್ಲಿರೋ ಚಾರ್ಮೆ ಹೋಗ್ಬಿಟ್ಟೈತೆ. ಬೇವರೆಲ್ಲ ಅರಿಸ್ಕೊಂಡು ಅಡುಗೆ ಮಾಡ್ತಿರೋ ಅಭಿಲಾಷ್ ಅವರಿಗೆ ರೆಸಿಪಿ ಹೆಂಗಿರುತ್ತೋ ಗೊತ್ತಿಲ್ಲ. ಉಪ್ಪಂತೆ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳಿಸೋನು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ಸ್ವಲ್ಪ ಆರಾಮಾಗಿದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಅಂದರೆ ನಾವು ಊರಿಗೆ ಬಂದಿದ್ದೀವಿ. ಸೊ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಸೊ ನೆನ್ನೆನೇ ಬಂದು ಇದ್ದು ಹೋಗೋಣ ಅಂತ. ಸೊ ಲಾಸ್ಟ್ ವೀಕು ಬಂದಿದ್ವಿ, ಲಾಸ್ಟ್ ವೀಕಲ್ಲ ಅದ್ರ ಹಿಂದೆ ವೀಕು ಬಂದಿದ್ವಿ. ಆವಾಗಲೇ ವೀಡಿಯೋ ಮಾಡಬೇಕಾಯಿತು, ಮಾಡೋಕ್ಕಾಗಲಿಲ್ಲ. ಸೊ ಇಂಟ್ರೆಸ್ಟ್ ಇರಲಿಲ್ಲ, ಇಂಟ್ರೆಸ್ಟ್ ಬರಲಿಲ್ಲ. ಅವೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ, ಸೊ ಲಾಸ್ಟ್ ತನಕ ನೋಡಿ ವೀಡಿಯೋ. ಏನಕ್ಕೆ ಮಾಡಲಿಲ್ಲ, ಏನಕ್ಕೆ ಅಂತೆಲ್ಲ ಹೇಳ್ತೀವಿ. ಸೊ ಇವಾಗ ಖುಷಿಯಾಗೆ ಎಷ್ಟು ಒಂದು ತಿಂಗಳಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕೆ ಆಯ್ತಲ್ಲ, ಒಂಥರ ಅನಿಸ್ತೈತೆ, ಜೋಶ್ ಬೇಕು. ಸೊ ಅದನ್ನೆಲ್ಲ ಬಿಡ್ರಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಇದೇ ಜೋಶಲ್ಲಿ ವಿಡಿಯೋ ಮಾಡೋಣ. ಸೊ ಯಾರು ಹೊಸೊಬ್ಬರು ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವಾಗ ನಾವು ಊರಲ್ಲಿದ್ದೀವಿ. ಸೊ ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಇರ್ತಾರಲ್ಲ, ಸೊ ನಮ್ಮ ತಮ್ಮ ಇವರೆಲ್ಲ ಇರ್ತಾರೆ. ಇಲ್ಲಿದ್ದೀವಿ. ನಮ್ಮ ಅಜ್ಜಿ ಮನೆ ಇರೋದು ಅಲ್ಲೇ ಈಗ ಊಟ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಸೊ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ, ಚಿಕನ್ ರೆಸಿಪಿ ಮಾಡೋಣ ಅಂತ, ಗಾರ್ಲಿಕ್ ಚಿಕನ್ನು. ಸೊ ವಿತ್ ವೈಟ್ ಸಾಸ್ ಲೈಕ್ ಗಾರ್ಲಿಕ್ ಚಿಕನ್ ಆ ಥರ ಮಾಡೋಣ ಅಂತ. ನನ್ನ ರೆಸಿಪಿ ಅಲ್ಲ, ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಸೊ ಅದನ್ನು ಮಾಡೋಣ ಅಂತ ಈಗ ಮಾಡಬೇಕಿತ್ತು ಮಧ್ಯಾಹ್ನ. ಸೊ ಮಾಡಲಿಲ್ಲ. ಸೊ ಅದಕ್ಕೆ ಸಂಜೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಈಗ ಮೈಂಡಲ್ಲಿ. ಸೊ ಇವರು ನಮ್ಮ ಅತ್ತೆ ಮಕ್ಳಿಗೇನೋ ಜಾಮೂನ್ ಬೇಕಂತೆ, ಅದಕ್ಕೆ ಇವಳು ನಮ್ಮ ಅಕ್ಕ ಬಂದವಳು ಇವಾಗ ಜಾಮೂನ್ ಮಾಡಿಕೊಡೋಣ ಅಂತ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಕೂತವ್ರೆ. ಇವಳು ಇವಾಗ ಜಾಮೂನ್ ಪ್ರಿಪೇರ್ ಆಗೋಕ್ಕೆ ಎಲ್ಲ ಕಲ್ಸ್ಕೊಂತ. ಅದೇ ಜಾಮೂನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾವ್ರೆ ಅಂತ ಹೇಳಿ. ಏನು ಜಾಮೂನ್ ಹಂಗಂದಿಲ್ಲ ನಾನು, ಕರೆಕ್ಟಾಗಿ ಅಂದೆ. ಸೊ ಇವನು ಇಲ್ಲಿ ಕೂತವನೆ. ಸೊ ಮೊದಲ ಬಾರಿಗೆ ಅವ್ರ ಹೆಸರು ತರುಣ್ ಕಿಚ್ಚನ್ ಸುದೀಪ್ ತರುಣ್ ಅಂತ. ಹೇಳಪ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಿಂಗನ್ಬಿಟ್ರೆ ನೋಡಿ ಗೈಸ್, ಯಾರೋ ಫ್ರೆಂಡ್ ಕೊಟ್ಟಿರೋದು. ಯಾರ ಹುಡುಗಿ ಅಲ್ಲೇ ಒಳಗೆ ನಗ್ತಾನೆ. ಇವಳನ್ನ ನೋಡಿರ್ತೀರಾ. ಸೊ ನನ್ನ ಇದರಲ್ಲಿ ಬರ್ತಡೇ ನೋಡಿರ್ತೀರಾ. ಇವಳು ಮಗ ತೊಳೆದಿಲ್ಲ ಅಂದ್ಬಿಟ್ಟು ಮಗ ತೋರಿಸ್ತಾ ಇಲ್ಲ, ಅದಕ್ಕೆ ಮುಚ್ಕೊಂಡು ಹೋಯ್ತವಳೆ. ಸಂಜೆ ಆದ್ಮೇಲೆ ತೋರಿಸ್ತಾಳಂತೆ. ಸೊ ಇವಾಗ ಊಟ ಮಾಡಿಲ್ಲ. ಸೊ ಇವಾಗ ಎಗ್ ರೈಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್, ಇದು ಯಾವುದೋ ಕೇಸರಿ. ಅವಳು ಅದೇನೋ ಜಾಮೂನ್ಗೆ ಹಾಕಕ್ಕೆ ತರಿಸ್ತಾವಳು ಈಗ ಅದು ತಗೊಂಡು ಹೋಗೋದು. ಇಷ್ಟು ಬಿಸಿಲಿದೆಯಲ್ಲ ಯಾಕೆ? ಬಿಸಿಲೈತಲ್ಲ ಯಾಕೆ? ಗೈಸ್, ಏನೋ ವಿಡಿಯೋ ಮಾಡೋಕ್ಕೆ ಒಂಥರ ಅನಿಸ್ತಿದೆ. ಎಷ್ಟೋ ದಿವಸ ಆದ್ಮೇಲೆ ಮಾತಾಡೋಕ್ಕೆ ಆಯ್ತಲ್ಲ. ಏನೋ ನನ್ನ ಫೇಸ್ ಒಂಥರ ಇದು ಏನೋ ಫೇಸಲ್ಲಿರೋ ಚಾರ್ಮೆ ಹೋಗ್ಬಿಟ್ಟೈತೆ. ಫೇಸಲ್ಲಿರೋ ಚಾರ್ಮ್ನೆಸ್ಸೇ ಹೋಗ್ಬಿಟ್ಟೈತೆ. ಬೇಕಾದ್ರೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಇಂಗ್ಲೀಷು ನೀವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ. ಹಳೆಯ ಲಾಗು ಇದಕ್ಕೂ ಫೇಸಲ್ಲಿರೋ ಒಂಥರ ಚಾರ್ಮ್ನೆಸ್ಸೇ ಹೋಗ್ಬಿಟ್ಟೈತೆ. ಇವಾಗ ಇಲ್ಲಿ ಮಾರ್ಟ್ ಹತ್ರ ಬಂದಿದ್ದೀವಿ. ಸೊ ಫ್ರೆಶ್ ಕ್ರೀಮ್ ಬೇಕಾಗಿತ್ತು.
ಚಿಕನ್ ರೆಸಿಪಿಗೆ. ಸೊ ಅದನ್ನು ತಗೊಳಕ್ಕೆ ಬಂದಿದ್ದೀನಿ. ಇವಾಗ ಅದು ತಗೊಂಡು ಆಮೇಲೆ ಬೆಳ್ಳುಳ್ಳಿ ಅದು ಬೇಕು. ಸೊ ಗಾರ್ಲಿಕ್ ಚಿಕನ್ ಅಲ್ವಾ ಮಾಡ್ತಾ ಇರೋದು. ಸೊ ಗಾರ್ಲಿಕ್ ಚಿಕನ್ಗೆ ಬೆಳ್ಳುಳ್ಳಿ ತಗೊಬೇಕು. ಅಲ್ಲಿ ಹೋಗ್ಬೇಕೀಗ. ಸೊ ಅಲ್ಲಿ ಹೋಗೋಣ. 10 ನಿಮಿಷದಿಂದ ಆಯ್ಕತಾನೆ ಅವಳೆ ಗೈಸ್. ಅವ್ರು ಇನ್ನೂ ಹಾಕೋದು ನೋಡಿ ಎಷ್ಟು ನೋಡ್ತೀಯ. ಇಲ್ಲಿ ನೋಡಿದ್ರೆ ಬಿಸಿಲು ಹೆವಿ. ಇಲ್ಲಿ ಊರಲ್ಲಿ ಸಖತ್ ಬಿಸಿಲು ಗೈಸ್. ಎಲ್ಲಿಂದನೋ ನೀರು ಕಿತ್ಕೊಂಬೋದಾಯ್ತು ನನಗೆ. ಆಯ್ತಲ್ಲ ಈಗ 1 ಅವರ್ ಆಯಿತು ನಾನು ಫ್ರೆಶ್ ಅಪ್ ಆಗಿ. ಅಂದರೂ ಸಾಕೆ ಇಲ್ಲಿದ್ಬಿಟ್ರೆ ಈ ಊರಲ್ಲಿ 1-2 ಸತಿ ಮಾಡಬೇಕಾಯ್ತು ಸ್ನಾನ. ಅದರಲ್ಲಿ ಬೇರೆ ಈ ಸೀಟ್ ಕಾದೋದ್ರೆ ಗಾಯ್ಸ್ ಹಿಂದೆಗಡೆ ಫುಲ್ ಬ್ಯಾಕ್ ಬ್ಲಾಸ್ಟ್ ಆಗ್ಬಿಡ್ತದೆ ಫುಲ್ ಬಿಸಿಲಿಗೆ. ಇನ್ನು ಬೆಳ್ಳುಳ್ಳಿ ಎಲ್ಲ ತಗೊಬೇಕು. ಸೊ ಕೊನೆ ತನಕ ವಿಡಿಯೋ ನೋಡಿ. ಸೊ ಹಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ಮಾಡ್ಕೊಂಬಿಡಿ. ವಿಷಯ ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ ಸೊ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ ವಿಡಿಯೋ. 3 hours later. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ರೆಸಿಪಿಗೆ ರೆಡಿ. ಸೊ ಮಧ್ಯಾಹ್ನ ಮಾಡಬೇಕಾಯ್ತು. ಇವಾಗ ಮಧ್ಯಾಹ್ನ ಆಗಲ್ಲ ಅಂದ್ಬಿಟ್ಟು ಇವಾಗ ಈವ್ನಿಂಗು ಅಲ್ಲ 8 ಗಂಟೆ ಆಗಿಬಿಟ್ಟೈತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ನು ಸ್ವಲ್ಪ ಅರ್ಧ kg ಚಿಕನ್ಗೆ ಉಪ್ಪು ಮತ್ತು ಪೆಪ್ಪರ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಆಮೇಲೆ ಬಟರು, ಸ್ವಲ್ಪ ಫ್ರೆಶ್ ಕ್ರೀಮು, ಅವೆರಡು ಐಟಮ್ ಬೇಕು. ಇನ್ನೆಲ್ಲ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಯಾವ್ಯಾವ ಫಸ್ಟು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ಫಸ್ಟು ಒಂದು ಹಂಚು ಕರೆಕ್ಟಾಗಿ ಒಂದು ಹಂಚು ತೊಗೊಂಡು ಕ್ಲೀನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಬಟರ್ ತೆಗೆದು ಅದಕ್ಕೆ ಹಾಕ್ಕೊಂಡು ಚಿಕನ್ನ ಒಂದೊಂದೇ ಈಗ ಬಾರ್ಬಿಕ್ಯೂ ಮಾಡೋ ಥರ ಫುಲ್ಲು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ತೆಗೆದು ಇಟ್ಕೋಬೇಕು. ಅದನ್ನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದು ಬಾಣಲಿಗೆ ಶಿಫ್ಟ್ ಮಾಡಬೇಕು. ಸೊ ಈಗ ಅದನ್ನು ಒಂದೊಂದೇ ಈಗ ಬಾರ್ಬಿಕ್ಯೂ ಥರ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಬೇವರೆಲ್ಲ ಅರಿಸ್ಕೊಂಡು ಅಡುಗೆ ಮಾಡ್ತಿರೋ ಅಭಿಲಾಷ್ ಅವರಿಗೆ ರೆಸಿಪಿ ಹೆಂಗಿರುತ್ತೋ ಗೊತ್ತಿಲ್ಲ. ಉಪ್ಪಂತೆ ನಮ್ಮ ಮಮ್ಮಿ ಕಂಟೆಂಟ್ ಈ ಕಡೆ ಬರಬೇಕು. ಲೈಟ್ ಈ ಕಡೆ ಇರೋದು ಮಾಡ್ತಾರೆ. ಅದೇ ಹೆಚ್ಚು ಅವನಿಗೆ ಲೈಟು. ಗೈಸ್ ಇವಾಗ 1 ರೌಂಡ್ ಹಾಕಿದ್ದೀನಿ. ಸೊ ಹಂಗೆ ಅದನ್ನು ಸ್ವಲ್ಪನೇ ಫ್ಲಿಪ್ ಮಾಡಬೇಕು. ಒಂದು ಕಡೆ ಬೇಯಿಸ್ಕೊಂಡು ಸೈಡ್ಗೆ ಎಸ್ ಮಾಡ್ಕೋಬೇಕು. ಕ್ಯಾಮ್ರಾ ನಿಂಗೆ ಇಡ್ಬೇಕು. ಅಲ್ಲಿ ಚಿಕನ್ ಕಾಣ್ತಾ ಇಲ್ಲ. ಎಷ್ಟು ವಿಡಿಯೋ ಮಾಡ್ತಾ ಇದ್ವಿ. ಚಿಕನ್ನು ತೋರಿಸ್ಬೇಕು ನೀನು. ಎಷ್ಟು ವಿಡಿಯೋ ಮಾಡಿದ್ಯಾ. ತಿರ್ಗಾ ಸೊಟ್ಟಿಗೆ ಇಟ್ಕೋತಾವೆ. ಅಜ್ಜಿ ಮನೇಲಿ ಈ ಥರ ಬ್ಯಾಕ್ಗ್ರೌಂಡ್ ಸೌಂಡ್ಸ್ಗಳೆಲ್ಲ ಬರ್ತಾ ಇರತ್ತೆ. ಸ್ವಲ್ಪ ಇಗ್ನೋರ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಅಂದರೆ ಗೊತ್ತಲ್ವಾ. ನೀನು ಬ್ರೌನಿ ಮಾಡಲೇ. ಲೈಟಿಂಗ್ ಕರೆಕ್ಟಾಗಿ ಬರಬೇಕು. ಗೈಸ್ ಇದು 2ನೇ ರೌಂಡು. ಸೊ ಈ ಥರ ನೋಡಿ ಹಾಕ್ಕೊಂಡು ಫಸ್ಟ್ ರೌಂಡ್ ಈ ಥರ ಬೇಯಿಸ್ಕೊಂಡು ಹಾಕೊಂಡೆ. ಸೊ ಸೆಂಟ್ರಲ್ಲಿ ಆ ಫ್ಲೇವರ್ಗೆ ಈ ಥರ ಬೆಳ್ಳುಳ್ಳಿನ ಹಾಕಿ ಆವಾಗ ಟೇಸ್ಟ್ ಸಿಗುತ್ತೆ, ಆ ಫ್ಲೇವರ್ ಸಿಗುತ್ತೆ. ಸೊ ಆಮೇಲೂ ಯೂಸ್ ಮಾಡಬೇಕು ಗಾರ್ಲಿಕ್ಕು. ಸೊ ಈಗಲೂ ಅಲ್ಲಿ ಫ್ರೈ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಹಾಕಿದ್ರೆ ಆವಾಗ ಕರೆಕ್ಟಾಗಿ ಬರುತ್ತೆ. ಸೊ ಇದು 2ನೇ ರೌಂಡ್ ಆಯಿತು. ಇನ್ನೊಂದು ರೌಂಡ್ ಆಗುತ್ತೆ ಚಿಕನ್ನು. ಅದನ್ನೆಲ್ಲ ಹಾಕಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹಂಗೆ ತೋರಿಸ್ತೀನಿ. ಸೊ ಹಂಗೆ ನೋಡ್ತೇವೆ. ಸೊ ಗೈಸ್ ಎಲ್ಲ ಇವಾಗ ಬಾರ್ಬಿಕ್ಯೂ ಥರ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು 2 ಬಟರು, ಆಮೇಲೆ ಗಾರ್ಲಿಕ್ಕು, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೈಸ್ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಕಾಯಬೇಕು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಾಯಿತು. ಈಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೊಳ್ಳೋಣ. ಅರ್ಧ ಸ್ಪೂನ್ ಉಪ್ಪು ಸಾಕು. ಇದು ಒಂಚೂರು ಇದಾಗೋ ತನಕ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಮೇನ್ ಇಂಗ್ರೀಡಿಯೆಂಟು ಫ್ರೆಶ್ ಕ್ರೀಮ್ ಹಾಕಬೇಕು. ಸೊ ಇವಾಗ ಅದೆಲ್ಲ ಬ್ರೌನ್ ಆಗೈತೆ. ಸೊ ಅದಾದಮೇಲೆ ಇವಾಗ ಉಪ್ಪು ಎಲ್ಲ ಹಾಕೊಂಡಾಯಿತು. ಈಗ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಣ ಬನ್ನಿ. ಗಾಯ್ಸ್ ನಾನು 250 ml ನಾನು ತಗೊಂಡಿರೋದು. ಸೊ ಅದಕ್ಕೆ ನಾನು 250 ml 2 ಬಾಟ್ಲು. ಸೊ ಅದಕ್ಕೆ 1.5 ಹಾಕ್ಕೊಳ್ರಿ ಸಾಕು. ಜಾಸ್ತಿ ಏನು ಬೇಡ, 1.5.
ಅವಾಗ ಕರೆಕ್ಟಾಗಿ ಕ್ರೀಮಿ ಬರುತ್ತೆ ಗೈಸ್. ಹಂಗೆ ಆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಂಗೆ ಸ್ವಲ್ಪ ಹೊತ್ತು ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಂಗೆ ಬಿಡ್ರಿ. ಸ್ವಲ್ಪ ಹೊತ್ತು ಹಂಗೆ ಇದು ಮಾಡ್ತಾ ಇರ್ರಿ. ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ಕೋಬೇಕು ನೋಡಿ. ಅದು ಗ್ರೇವಿ ಟೆಕ್ಸ್ಚರ್ ಬರುತ್ತೆ ಆವಾಗ ನಿಮಗೆ. ಆವಾಗ ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ನೋಡಿ ಗ್ರೇವಿ ಟೆಕ್ಸ್ಚರ್ ಬರುತ್ತೆ. ಅದಾದಮೇಲೆ ಈ ಚಿಕನ್ನ ಆ್ಯಡ್ ಮಾಡಬೇಕು ಗೈಸ್. ಇವಾಗ ಗ್ರೇವಿ ಥರ ಬಂದೈತೆ. ಸೊ ಇವಾಗ ಚಿಕನ್ ಹಾಕೊಳ್ಳೋ ಸಮಯ. ಇವಾಗ ನಾವು ಬಾರ್ಬಿಕ್ಯೂ ಥರ ಮಾಡಿಟ್ಟಿದ್ವಲ್ಲ ಅದನ್ನು ಚಿಕನ್ನ ಹಾಕೊಳ್ಳೋಣ. ಚಿಕನ್ನು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ನಾನು ಮಾಡ್ತಾ ಇರೋದು. ಸೊ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಚಪಾತಿಗೆ ಪರೋಟಾಗೆ ಸಖತ್ತಾಗಿರುತ್ತೆ ಅಂತ ಈಗ ಹೇಳೋಕ್ಕಾಗಲ್ಲ ಅಂತ ಅನ್ಬೇಡ್ರಿ, ಚೆನ್ನಾಗಿರುತ್ತೆ. ಈಗೆಲ್ಲ ತಿಂತಾರಲ್ಲ ಹೇಳ್ತಾರೆ ಗೈಸ್. ಇವಾಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಬಿಡ್ರಿ. ಅದಾದಮೇಲೆ ರೆಡಿ ಟು ಹೀಟ್. The next day. ವೆಲ್ಕಮ್ ಬ್ಯಾಕ್ ಗೈಸ್. ನೆನ್ನೆ ಮಾಡಿದ್ದು ವಿಡಿಯೋ. ಸೊ ಇವಾಗ ಅದ್ರ ನೆಕ್ಸ್ಟ್ ದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ನೆನ್ನೆ ರೆಸಿಪಿ ಮಾಡಿ, ಚಿಕನ್ ರೆಸಿಪಿ ಮಾಡಿ ಮ್ಯಾಚ್ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ರಿವ್ಯೂ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಕೊಡೋಣ ಅಂದ್ಬಿಟ್ಟು ಅದ್ರ ಬೆಳಗ್ಗೆ ಇದ್ದೆ, ಬೆಳಗ್ಗೆನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸಂಜೆ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಹೇಳ್ಬಿಟ್ಟು ರಿವ್ಯೂನ ಹೆಂಗಿತ್ತು ಏನು ಅಂತ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದು ಹೇಳೋಕ್ಕಿಂತ ಮುಂಚೆ 1 ಮಂತ್ ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ಅನ್ನೋದು ಹೇಳ್ತೀನಿ. ಸೊ ಜಾಸ್ತಿ ಲ್ಯಾಗ್ ಮಾಡಲ್ಲ, ಎಲಾಬ್ರೇಟು ಮಾಡಲ್ಲ, ಒಂದು ಸಣ್ಣದಾಗಿ ಹೇಳ್ತೀನಿ. ಸೊ ಇವಾಗ ಏನು ತಗೋಬ ಮಾಡಲಿಲ್ಲ ಅಂದರೆ ಮಾರ್ಚ್ 5 ಅಪ್ಪ ತೀರೋಗ್ಬಿಟ್ರು. ಸೊ ಇವಾಗಿಲ್ಲ, ಅದಕ್ಕೆ ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಅದಕ್ಕೇ 1 ಮಂತ್ ಗ್ಯಾಪ್ ಇತ್ತು. ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ಹೇಗಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು. ಅದು ಸಡನ್ನಾಗಿ, ಅದಕ್ಕೆ ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ 3ಕ್ಕೆ ಬಂದನಲ್ಲ. ಸೊ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಯೂಟ್ಯೂಬ್ ಬೇರೆ ಸ್ವಲ್ಪ ವಾಚ್ ಟೈಮ್ ಅವೆಲ್ಲ ಇದಾಗ್ತಿತ್ತಲ್ಲ, ವೀಡಿಯೋ ಆದರೂ ಮಾಡೋಣ ಅಂತ ಇರಲಿ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸೊ ಮಾಡೋಕ್ಕಾಗಲ್ಲ ಅಂದ್ರೂ ಅದ್ರ ಮೇಲೆ ಗಮನ ಹೋಗುತ್ತೆ. ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಆದರೂ ಮಾಡಬೇಕಲ್ಲ, ಅವಾಗಿಂದನೂ ಎಲ್ಲ ಹೇಳ್ಕೊಂಬಂದಿದ್ದೀನಿ. ಇದನ್ನು ಹೇಳ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ನೆನ್ನೆ ಮಾಡಿದ ಚಿಕನ್ ರೆಸಿಪಿ ಹೆಂಗಿತ್ತಪ್ಪ ಅಂದರೆ, ನಾನು ನಿಜ ಅಂದ್ಕೊಂಡಿದ್ದೆ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಚೆನ್ನಾಗೇ ಬರೋಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ. ನೋಡಿದ್ರೆ ರೆಸ್ಟೋರೆಂಟ್ ಸ್ಟೈಲು ಸಖತ್ತಾಗಿತ್ತು, ಚೆನ್ನಾಗಿ ಬಂದಿತ್ತು. ಖಾರ ಎಲ್ಲ ಬರೋಲ್ಲ ಅಷ್ಟೊಂದು, ಮೈಲ್ಡಾಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಸಖತ್ತಾಗಿ ಬಂದಿತ್ತು. ನನಗಂತೂ ಹೇವಿ ಇಷ್ಟ ಆಯಿತು. ಇವಳು ನಮ್ಮ ಅಕ್ಕ ಅಂತೂ ತಿನ್ನಲೇ ಇಲ್ಲ. ಏನಕ್ಕೆ ಅಂದರೆ ಅವಳು ಫಸ್ಟೇ ಬಂದಾಗ ನಾನು ಬೆಣ್ಣೆ ಎಲ್ಲ ಹಾಕಿ ಎಲ್ಲ ರೋಸ್ಟ್ ಮಾಡ್ತಿದ್ದಲ್ಲ, ಆ ಸ್ಮೆಲ್ ತಗೊಂಬಿಟ್ಲಂತೆ. ಆ ವೈಟ್ ನೋಡಿಬಿಟ್ಟು ಅವಳಿಗೆ ಇಷ್ಟ ಆಗಲಿಲ್ವಂತೆ. ಅದಕ್ಕೆ ಅವಳು ಒಂಚೂರು ಟೇಸ್ಟೇ ಮಾಡಲಿಲ್ಲ. ನಮ್ಮ ಅಜ್ಜಿ, ನಮ್ಮ ಆಂಟಿ ಎಲ್ಲ 2 ಸತಿ ಹಾಕ್ಸ್ಕೊತಿದ್ರು. ಸಖತ್ತಾಗಿ ಬಂದಿತ್ತು. ನೀವು ಆ ರೆಸಿಪಿನ ಟ್ರೈ ಮಾಡಿರಿ. ಇನ್ನಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ. ಇನ್ನು ಫ್ರೆಂಡ್ ಜೊತೆ ಎಲ್ಲ ಮಾಡಬೇಕು. ಸೊ ಅವರೆಲ್ಲಿ ಫ್ರೆಂಡ್ಸ್ ಎಲ್ಲ ಸಿಗೋದು ಇವಾಗ ಕಷ್ಟ. ಎಲ್ಲರೂ ರೆಸ್ಪಾನ್ಸಿಬಿಲಿಟೀಸ್, ಅವ್ರವ್ರ ಜಾಬ್ ಎಲ್ಲ ನೋಡ್ತವ್ರೆ. ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ವೀಡಿಯೋಗೆ ಬನ್ನಿ. ಸಿಕ್ಕಿದಾಗ ಪಕ್ಕ ವೀಡಿಯೋ ಮಾಡಲೇಬೇಕು. ಎಷ್ಟೊಂದು ದಿವಸ ಆಗ್ಬಿಡುತ್ತೆ ಎಲ್ಲರೂ ಸಿಕ್ಕಿ. ಸೊ ಸಿಕ್ಕಿದಾಗ ವೀಡಿಯೋ ಮಾಡಲೇಬೇಕು. ಅಷ್ಟೇ, ಇನ್ನೇನಿಲ್ಲ ಗೈಸ್. ಹಾಗೆ ವೀಡಿಯೋ ಸಪೋರ್ಟ್ ಮಾಡ್ತಾಯಿರ್ರಿ. ಹಾಗೆ ನೆಕ್ಸ್ಟ್ ವೀಡಿಯೋ ಬರ್ತಾ ಇರುತ್ತೆ. ಸೊ ಇಷ್ಟು ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಾಗೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.